ಸರ್ ಏನಂದರೆ ಈಗ ಮಾತಾಡಿದ್ದೀರಲ್ಲ ನಿಮ್ಮದು ₹180 ಮಂತ್ಲಿ ಪ್ಲ್ಯಾನು ಹೆಲ್ತ್ ಇನ್ಶೂರೆನ್ಸ್ ಇರೋದು. ಹಲೋ. ಹೇಳಿ ಹೇಳಿ. ಸರ್ ಏನಂದರೆ ಈ ಹೆಲ್ತ್ ಇನ್ಶೂರೆನ್ಸಲ್ಲಿ ನಿಮಗೆ ಟೆಲಿಕನ್ಸಲ್ಟೇಷನ್ ಫ್ರೀ ಇರುತ್ತೆ ನಿಮಗೆ ನಿಮ್ಮ ಫ್ಯಾಮ್ಲಿಗೆ. ಮತ್ತು ಆಮೇಲೆ ನಿಮಗೆ 1,00,000ವರೆಗೂ ಹೆಲ್ತ್ ಇನ್ಶೂರೆನ್ಸ್ ಇದೆ. ಏನಾದರೂ ಆಕ್ಸಿಡೆಂಟ್ ಆದರೆ ಹೆಲ್ತ್ ಇಶ್ಯೂ ಆಗಿ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀರಲ್ಲ, ಆ ಟೈಮಲ್ಲಿ ನೀವು 1,00,000ವರೆಗೂ ಯೂಸ್ ಮಾಡ್ಬೋದು ಹೆಲ್ತ್ ಇನ್ಶೂರೆನ್ಸ್. 1,00,000 ಏನು ಬರುತ್ತೆ ಅಂತ ನೀವು ಹೆಲ್ತ್ ಇನ್ಸೂರೆನ್ಸ್ ₹180 ಅಂದರೆ ವರ್ಷಕ್ಕೆ ಎಷ್ಟಾಯಿತು? 12 ತಿಂಗಳಿಗೆ ಎಷ್ಟಾಯಿತು ಸರ್? 2,160 ಅಷ್ಟು ಆಗುತ್ತೆ ಸರ್. ಬಟ್ ನಿಮಗೆ 1,00,000ವರೆಗೂ ಇನ್ಶೂರೆನ್ಸ್ ಇದೆಯಲ್ಲ ಸರ್, ಯಾರೂ ಕೊಡಲ್ಲ ಸರ್ ಈ ಅಮೌಂಟ್ಗೆ. ಯಾವ್ದು ಬೇಕಾಗಿಲ್ಲ ಸರ್. ನೀವು ಯಾವ ಇದರಲ್ಲಿ ಅಪ್ರೂವಲ್ ತೊಗೊಂಡ್ರಿ ಹೇಳಿ? ನಮ್ಮನ್ನೇನೋ ರಾಪಿಡೋ ಇನ್ಸ್ಟಾಲ್ ಮಾಡಬೇಕಾಯ್ತು, ಇದು ಮಾಡ್ಕೊಂಡ್ರೇ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಮಾಡಿದೆ. ಏನು ತಿಂಗಳು ₹180 ಯಾವ ಮಿಂಡ್ರಿ ಗುಟ್ಟಿದ ದುಡ್ಡಲ್ಲಿ ಬರ್ತಾ ಇದೆ ಅಂತ ಕಟ್ ಮಾಡ್ತಾ ಇದ್ದೀರಾ? ನಾನು ಅವತ್ತೇ ವಾಟ್ಸಪ್ ಮೆಸೇಜ್ ಈಗ ನೀವು ನಾನು ನಿಮ್ಮ ಪ್ರೀವಿಯಸ್ ಚಾರ್ಟ್ ಚೆಕ್ ಮಾಡಿದೆ, ನೀವು ಚಾರ್ಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿದ್ರಲ್ಲ. ಏನೇನು? ನಿಮ್ಮ ಪ್ರೀವಿಯಸ್ ಚಾರ್ಟ್ ಚೆಕ್ ಮಾಡಿದೆ ಸರ್ ನಾನು ನಿಮ್ಮದು. ಭಾಸ್ಕರ ಭುವನ ಅಂತ ಎಲ್ಲಿಂದ? ಹೌದು. ಅದರಲ್ಲಿ ನೀವು ಏನು ಮೆನ್ಷನ್ ಮಾಡಿದೆ ಸರ್? ಏನು ಮೆನ್ಷನ್ ಮಾಡಿಲ್ವಾ? ವಾಟ್ಸಪ್ ಚೆಕ್ ಮಾಡಿ, ವಾಟ್ಸಪ್ ಮೆಸೇಜಲ್ಲಿ ಕಳಿಸಿಲ್ವಾ ನೋಡಿ? ಪ್ರೀವಿಯಸ್ ಇದೆ. ನಿಮ್ಮದು ರೆಕಾರ್ಡ್ ಕಳಿಸಿದ್ರೆ, ಬಟ್ ಅದು ನೀವು ಪೂರ್ತಿಯಾಗಿ ಬಂದಿಲ್ಲ ನಿಮಗೆ. ಪೂರ್ತಿಯಾಗಿ ಏನು ಬಂದಿಲ್ಲ? ಇರಿ ಹಂಗೆ ಲೈನಲ್ಲಿ ಇರಿ, ಚೆಕ್ ಮಾಡ್ತೀನಿ. ಬೆಳಿಗ್ಗೆ ಈಗ ಕಳಿಸಿದ್ದೀರಾ? 2 ರೆಕಾರ್ಡ್ ಕಳಿಸಿ, 2 ವಾಯ್ಸ್ ರೆಕಾರ್ಡ್ ಕಳಿಸಿದ್ದೀರಾ? ಅಲ್ಲ, ವಾಯ್ಸ್ ರೆಕಾರ್ಡ್ ಕಳಿಸಿದ್ದೀವಿ ನಾವು. ಟೈಪ್ ಮಾಡಕ್ಕೆ ಬಂದಿದ್ರೆ ನಾವು ಯಾಕೆ ನಮ್ಮನ್ನು ಆಟೋ ಓಡಿಸ್ಬೇಕು ಹೇಳಿ? ಓಕೆ ಸರ್, ಬಟ್ ಇವತ್ತು ಕಳಿಸಿದ್ದೀರಾ ಅದು? ಏನು? ಫಸ್ಟ್ ಡೇನೇ ನಾನು ಇದಾಗಿದ್ದ ದಿವಸನೇ ಕಳಿಸಿದ್ದೀನಿ ನಿಮಗೆ ಬೇಡ ಅಂತ. ಈ ಅಮೌಂಟ್ ರೀಫಂಡ್ ಮಾಡಿ ನನಗೆ ಬೇಕಾಗಿಲ್ಲ ಅಂತ ಕಳಿಸಿದ್ದೀನಿ ವಾಯ್ಸ್ ಮೆಸೇಜ್. ಹಲೋ ಹಲೋ. ಹಲೋ. ಹೇಳಿ ಸರ್ ನಿಮ್ಮದು. ಹಲೋ ಹೇಳಿ. ನೀವು ಸ್ಟಾರ್ಟಿಂಗಲ್ಲಿ ನೀವು ಅದೇ ಫಸ್ಟ್ ಮೆಸೇಜ್ ಮಾಡಿದ್ದೀನಿ ಅಂತ ಹೇಳಿದ್ದೀರಾ? ಸರಿ ಹೇಳ್ರಿ, ವಾಯ್ಸ್ ಬರ್ತಾ ಇಲ್ಲ ನಿಮ್ಮದು. ಹಲೋ ಹಲೋ. ಹಲೋ. ಹಲೋ ಸರ್ ಕೇಳಿಸ್ತಿದ್ಯಾ? ಇವಾಗ ಹೇಳಿ. ಸರ್ ನೀವು ಸ್ಟಾರ್ಟಿಂಗಲ್ಲಿ ಮೆಸೇಜ್ ಹಾಕಿದ್ರಲ್ಲ ನೀವು ಫಸ್ಟ್, ಅದೇ ನೀವು ಜೂನಲ್ಲಿ, ಅದು ನೀವು ವಾಯ್ಸ್ ರೆಕಾರ್ಡ್ ಕಳಿಸಿದ್ರಾ? ಓಕೆನಾ? ಸೊ ಅದು ಪೂರ್ತಿಯಾಗಿ ಬಂದಿಲ್ಲ ನಮಗೆ. ಓಕೆನಾ? ನಾವು ನಿಮಗೆ ಮೆಸೇಜ್ ಹಾಕಿದ್ವಿ, ಏನಂತ? ನೀವು ನಮಗೆ ರಿಪ್ಲೈ ಕೊಟ್ಟಿಲ್ಲ. ಕ್ಯಾನ್ಸಲ್ ಮಾಡ್ತೀವಿ ಅಂತ ರಿಪ್ಲೈ ಮಾಡಿದ್ರ ನೀವು? ಸರ್ ಕ್ಯಾನ್ಸಲ್ ಅಲ್ಲ ಸರ್, ನಿಮ್ಗೆ ಅಲ್ಲಿ ನಿಮ್ಗೆ ರಿಪ್ಲೈ ಕೊಟ್ಟಿದ್ವಿ. ಓಕೆನಾ? ನಿಮ್ಗೆ ರಿಪ್ಲೈ ಕೊಟ್ಟಾಗ ನೀವು ಅಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ, ಹಂಗಾಗಿ ಚಾಟ್ ಕ್ಲೋಸ್ ಆಗಿದೆ. ನೀವು ಪೂರ್ತಿಯಾಗಿ ಕೊಟ್ಟಿದ್ರಿ ಅಂದ್ರೆ ಅವಾಗ ಕ್ಯಾನ್ಸಲೇಷನ್ ಆಗ್ತಿತ್ತು. ಯಾವ ಮಿಂಡ್ರಿ ಹುಟ್ಟಿದ ದುಡ್ಡಲ್ಲಿ ₹1,000 ಕಟ್ ಆಗಿದೆ ಗೊತ್ತಾ? ಸರಿ ಸರ್, ನಾನು ಈಗ ಆಲ್ರೆಡಿ ಕ್ಯಾನ್ಸಲೇಷನ್ ಕೊಟ್ಟಿದ್ದೀನಿ. ಓಕೆನಾ? ಕ್ಯಾನ್ಸಲೇಷನ್ ಕೊಟ್ಬಿಟ್ರೆ ₹1,000 ಅವನು ಕೊಡ್ತಾನೆ. ಅದು ರೀಫಂಡ್ ಬರಲ್ಲ ಸರ್, ಪಾಲಿಸಿ ರೂಲ್ ಇದೆ. ಒನ್ಸ್ ಪಾಲಿಸಿ ಆಕ್ಟಿವ್ ಯಾವ ರೀ ಪಾಲಿಸಿ ರೂಲು? ಯಾವನಾದ್ರು ಕಸ್ಟಮರ್ ಕೇರ್ ಇಂದ ಕಾಲ್ ಮಾಡ್ಬಿಟ್ಟು ಪಾಲಿಸಿ ಇದು ಮಾಡ್ಕೊಂಬಿಡಿ, ಆನ್ಲೈನಲ್ಲಿ ಕಟ್ ಆಗುತ್ತೆ ಅಂತ ಇದೆಯಾ? RBI ಗೈಡ್ಲೈನ್ಸ್ ಇದೆಯಾ? ನಿಮಗೆ ಸರ್ ಇದು ರ್ಯಾಪಿಡೋ ಕಡೆಯಿಂದ ಕೊಟ್ಟಿರೋದು ಸರ್, ನಾವಲ್ಲ ಸರ್. ಯಾವ ಶಾಟದ ಕಡೆಯಿಂದ ಕೊಟ್ಟರೆ ಏನು? ಅವ್ರ ಅಮ್ಮನ ಏನು ಅವ್ರು ಕೊಡ್ತಾರಾ? ಏನು ಅವ್ನು ಕೊಡ್ತಾನ ರ್ಯಾಪಿಡೋದವನು? ಸರಿ ಸರ್, ನೀವು ರ್ಯಾಪಿಡೋ ರೀಚ್ ಔಟ್ ಆಗಿ ಸರ್ ಇದ್ರ ಬಗ್ಗೆ. ಬಟ್ ನಮಗೆ ನಾವು ಹೆಲ್ತ್ ಇನ್ಶೂರೆನ್ಸ್ ನಮಗೆ ನಮ್ಮಲ್ಲಿ ಇರೋದನ್ನ ಮಾತ್ರ ಹೇಳ್ಬಲ್ಲೆ. ಸರಿ, ಯಾವ ರ್ಯಾಪಿಡೋ ಅವ್ರು ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ, ನೀವು ಇಲ್ಲಿಂಗೆ ಅಂತೀರಾ? ಹೆಲ್ತ್ ಇನ್ಶೂರೆನ್ಸ್ ಅಲ್ಲ ಸರ್, ನಮ್ಮ ಅವ್ರ ಹತ್ರ ನಿಮ್ಗೆ ಖರೀದಿ ಆದಮೇಲೆ ನಮ್ಮ ಹತ್ರ ಬರುತ್ತೆ, ಹಂಗಾಗಿ ನಾವು ಇದು ಮಾಡೋದು. ಬಟ್ ನಾವು ನಿಮ್ಗೆ ಅವ್ರು ಕೊಟ್ಟಿರೋದು ನಿಮ್ಗೆ ರ್ಯಾಪಿಡೋ ಟೀಮ್ನೇ ಸರ್. ಫಸ್ಟ್ ಕ್ಯಾನ್ಸಲ್ ಮಾಡಿರಿ ಅದನ್ನು. ನಮ್ಮ ಕಡೆಯಿಂದ ಡೈರೆಕ್ಟಾಗಿ ಯಾವುದು ಕೊಡಲ್ಲ ಸರ್ ನಿಮಗೆ. ಮತ್ತೆ ಕಾಲ್ ಹೆಂಗ್ರಿ ಮಾಡಿದ್ರಿ ನೀವು ನಮಗೆ? ಯಾವುದು ಸರ್?
ನಮ್ಗೆ ಕಾಲ್ ಮಾಡಿ ಹೆಂಗೆ ಇದು ಮಾಡಿದ್ರಿ ನೀವು? ನಾವು ಮಾಡಿಲ್ಲ ಸರ್, ನಿಮ್ಗೆ ಮತ್ತೆ ನಾನೇ ಮಾಡ್ಕೊಂಡೆ, ನನ್ ಸೇವಲ್ಲಿ ಇತ್ತು, ನಾನೇ ಮಾಡ್ಕೊಂಡೆ. ರ್ಯಾಪಿಡೋ ಟೀಮಿಂದ ಮಾಡಿರೋದು ನಿಮ್ಗೆ. ಆ ರ್ಯಾಪಿಡೋ ಟೀಮಲ್ಲಿ ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಅವರು. ನಮ್ಮನ್ನ ಹಿಂಗೇನೆ ಮನೆ ಹಾಳು ಮಾಡೋದು ಎಲ್ಲಾರ್ದು. ಸರ್ ಹೆಲ್ತ್ ಇನ್ಸೂರೆನ್ಸ್ ಅವ್ರ ಕಡೆಯಿಂದ ಬಂದ್ಮೇಲೆ ನಮ್ಮ ಕೈ ಹ್ಯಾಂಡ್ ಓವರ್ ಆಗುತ್ತೆ. ಒಬ್ಬ ಡ್ರೈವರ್ ಒಂದು 180 ರೂಪಾಯಿ ಹಾಕಿದ್ರೆ ಬೆಂಗಳೂರಲ್ಲಿ 1.5 ಲಕ್ಷ ಜನ ಡ್ರೈವರ್ಸ್ ಇದ್ದಾರೆ ರ್ಯಾಪಿಡೋ ಯೂಸ್ ಮಾಡೋರು. ಹಂಗಾರೆ 1.5 ಲಕ್ಷ ಜನಕ್ಕೆ ಎಷ್ಟು ರೇ ಆಯ್ತು? ಅವ್ರಿಗೆಲ್ಲ ಕ್ಲೈಮ್ ಕೊಟ್ಬಿಡ್ತೀರಾ ನೀವು? ಸರ್ ಎಲ್ಲರಿಗೂ ಇರುತ್ತೆ ಸರ್ ಬೆನಿಫಿಟ್ ಅಂತಂದ್ರೆ, ನಾವು ಯಾರ್ಯಾರು ಪಾಲಿಸಿ ಇರುತ್ತೆ ಅವರೆಲ್ಲ ಬೆನಿಫಿಟ್ ಯೂಸ್ ಮಾಡ್ಬೋದು. ಓಕೆನಾ? ಈಗ ಪಾಲಿಸಿ ಯಾರ್ಯಾರ್ದು ಇರೋ 1 ಲಕ್ಷ ಅಲ್ಲ ಸರ್, ಎಷ್ಟಾದ್ರೂ ಇರ್ಬೋದು. ಯಾರ್ದು ಪಾಲಿಸಿ ಇರುತ್ತೆ ಅವರು ಈ ಬೆನಿಫಿಟ್ ಅನ್ನು ಯೂಸ್ ಮಾಡ್ಬೋದು. ಅವ್ರಿಗೆ ಬೆನಿಫಿಟ್ ಇರುತ್ತೆ. ಈ ಡೈಲಿ ಕನ್ಸಲ್ಟೇಷನ್ ಬೆನಿಫಿಟ್ ಇದೆ ನಿಮ್ಗೆ. ಸೊ ನಿಮಗೂ ನಿಮ್ಮ ಫ್ಯಾಮಿಲಿ 6 ಮೆಂಬರ್ ಕೂಡ ಫ್ಯಾಮಿಲಿ ಬೆನಿಫಿಟ್ ಇದೆ. ಈ ಬೆಂಗಳೂರಲ್ಲಿ ಇದ್ರೆ ನೀವು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ 30% ಡಿಸ್ಕೌಂಟ್ ಇದೆ. ಏನ್ 30%? ನೀವು ಕನ್ಸಲ್ಟೇಷನ್ ತಗೋತೀರಲ್ಲ ನಮ್ಮ ಕ್ಲಿನಿಕ್ ಹೋಗಿ ಕನ್ಸಲ್ಟೇಷನ್ ತಗೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರೆ ನಿಮ್ಗೆ 30% ಡಿಸ್ಕೌಂಟ್ ಆಗುತ್ತೆ. ಹಲೋ ಹಲೋ ಹಲೋ. ಹಾಂ ಸರ್, ನಿಮ್ಗೆ ಗೊತ್ತಾಯ್ತಲ್ಲ. ಈಗ ನಿಮ್ಗೆ ನಮ್ಮ ಕ್ಲಿನಿಕ್ ವಿಸಿಟ್ ಮಾಡಿದ್ರೆ ನಿಮ್ಗೆ 30% ಡಿಸ್ಕೌಂಟ್ ಇದೆ. ಮತ್ತೆ ನಿಮ್ಗೆ ಬೇಡ ನಾನು ಟೆಲಿ ಕನ್ಸಲ್ಟೇಷನ್ ಮನೆಯಿಂದಾನೇ ಬುಕ್ ಮಾಡ್ತೀನಿ, ಟೆಲಿ ಕನ್ಸಲ್ಟ್ ಡಾಕ್ಟರ್ ಜೊತೆ ಅಲ್ಲ, ಮಾತಾಡ್ತೀನಿ. 1.5 ಲಕ್ಷ ಆಟೋಗೆ 2 ಕೋಟಿ 2 ಕೋಟಿ 7 ಲಕ್ಷ ರೂಪಾಯಿ ಖರ್ಚಾಗತ್ತೆ. 2 ಕೋಟಿ 7 ಲಕ್ಷ ನೀವು ಹಂಗೆ ನಮ್ಮ ವರ್ಷಕ್ಕೆ 15,000 ಇನ್ಸೂರೆನ್ಸ್ ಕಟ್ಟೋನಿಗೇನೆ ಕ್ಲೈಮ್ಗೆ ಹೋದ್ರೆ ಆಗಲ್ಲ. ನೀವು 180 ರೂಪಾಯಿಗೆ ಹೆಂಗ್ರಿ ಕೊಟ್ಬಿಡ್ತೀರಾ 1 ಲಕ್ಷ? ಸರ್ ಅದು ಇದೆ ಸರ್, ಅದು ಕ್ಲೈಮ್ ಆಗಲ್ಲ, ಇದು ಕ್ಲೈಮ್ ಆಗಲ್ಲ ಅಂತಾರೆ. ವರ್ಷಕ್ಕೆ 15,000 ಕಟ್ಟೋದೇ ಆಗಲ್ಲ. ನೀವು 1 ಲಕ್ಷಕ್ಕೆ ಹೆಂಗೆ ರೆಫರ್ ಮಾಡ್ಬಿಡ್ತೀರಾ? 1 ಲಕ್ಷಕ್ಕೆ ಏನು ಬರುತ್ತೆ ಹೇಳಿ? ಬೆಡ್ ಚಾರ್ಜ್ 5,000 6,000 ಇರುತ್ತೆ. ಹಾಂ ಸರ್, ಎಲ್ಲವೂ ಇರುತ್ತೆ. ಬಟ್ ಕ್ಯಾನ್ಸಲ್ ಮಾಡ್ರಿ, ಅದನ್ನ ಆರ್ಗ್ಯೂ ಮಾಡಿ ಕ್ಯಾನ್ಸಲ್ ಮಾಡ್ರಿ. ಓಕೆ ಸರಿ. ಇನ್ನೊಂದು ರೂಪಾಯಿ ಕಟ್ಟಾದ್ರೆ ನಾನು ಕಂಪ್ಲೇಂಟೇ ಕೊಡ್ಬೇಕಾಗತ್ತೆ ಅಷ್ಟೇ. ಇಲ್ಲ ಸರ್, ನಿಮ್ಗೆ ಏನಾದ್ರು ಆ ಥರ ಈ ಕ್ಯಾನ್ಸಲೇಷನ್ ಆದ್ಮೇಲೆ ಡಿಡಕ್ಟ್ ಆದರೆ ರೀಚ್ ಔಟ್ ಮಾಡಿ ಸರ್. ಓಕೆನಾ? ನಾವು ಹೆಲ್ಪ್ ಮಾಡ್ತೀವಿ. ಓಕೆ ಸರ್.